ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ಗಳಾಗಿರ್ಬೋದು ಅಥವಾ ಮಗ್ಗುಗಳಾಗಿರ್ಬೋದು, ಈ ರೀತಿ ನಾವು ಬಾಕ್ಸ್ಗಳು ಒಡೆದೋದಾಗ ಇದಕ್ಕೆ ನಾವು ಫೆವಿಕಲ್ ಅಥವಾ ಫೆವಿಕ್ವಿಕ್ನ ಹಾಕ್ತೀವಿ. ಅಂದ್ರೂ ಕೂಡ ಇದಕ್ಕೆ ಒಂದು ಸ್ವಲ್ಪ ವೇಟ್ ಬಿದ್ದರೆ ಸಾಕು, ಇದು ರಿಮೂವ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಈ ಒಂದು ಒಡೆದು ಹೋಗಿರುವಂತಹ ಪ್ಲಾಸ್ಟಿಕ್ ಪಾತ್ರೆಗಳ ಮೇಲೆ ಒಂದು ಸ್ವಲ್ಪ ನೀವು ಸಾಲ್ಟನ್ನು ಹಾಕಿ ಇದನ್ನು ನೀಟಾಗಿ ಜೋಡಿಸ್ಕೊಳ್ಬೋದು. ಒಂದು ಸ್ವಲ್ಪ ಭಾರ ಬಿದ್ರೂ ಇದು ಮತ್ತೆ ಕ್ರ್ಯಾಕ್ ಎಲ್ಲ ಬಿಟ್ಕೊಳ್ಳೋದಿಲ್ಲ. ಸೊ ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಡೆದೋಗಿರುವಂತಹ ಪಾತ್ರೆಗಳ ಮೇಲೆ ಒಂದು ಸ್ವಲ್ಪ ಫೆವಿಕ್ವಿಕ್ಕನ್ನು ಈ ರೀತಿ ಹಾಕಿ ನಂತರ ಅದರ ಮೇಲ್ಗಡೆ ಒಂದು ಸ್ವಲ್ಪ ಸಾಲ್ಟನ್ನು ಈ ರೀತಿ ಹಾಕಿ 1-3 ಮಿನಿಟ್ಸ್ ಹಾಗೇನೆ ಬಿಡಬೇಕು. ಇದು ನೀಟಾಗಿ ಡ್ರೈ ಆದ ನಂತರ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಸೊ ಇವಾಗ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಅದು ಯಾವ ಪ್ಲೇಸಲ್ಲಿ ಹೊಡೆದಿತ್ತಲ್ವ ಅದೆಲ್ಲನೂ ನೀಟಾಗಿ ಅಂಟ್ಕೊಂಡಿದೆ. ನಾವು ಫೆವಿಕ್ವಿಕ್ ಮೇಲ್ಗಡೆ ಸಾಲ್ಟನ್ನು ಹಾಕಿರೋದ್ರಿಂದ ನೀರು ಬಿದ್ರೂ ಕೂಡ ಇದು ಬೇಗನೆ ಕರಗೋಗೋದಿಲ್ಲ. ಸೊ ಹಾಗೇನೆ ವೇಟ್ ಬಿದ್ರೂ ಇದು ಇನ್ನೊಂದ್ಸರಿ ಮತ್ತೆ ಕ್ರ್ಯಾಕ್ ಏನು ಆಗೋದಿಲ್ಲ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ.